ಪ್ರೀತಿಯ ಸಹೋದರ ಸಹೋದರರೇ, ಈ ಸಮಯದಲ್ಲಿ ನಿಮ್ಮೆಲ್ಲರನ್ನು ಈ ದೇವರ ವಾಕ್ಯವನ್ನು ಆಲಿಸಲು ಧ್ಯಾನಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಬಾಗಿಲಿನ ಬಗ್ಗೆ ಯೋಹಾನ 10ನೇ ಅಧ್ಯಾಯ ವಾಕ್ಯ 9. ಹೌದು, ನಾನೇ ಬಾಗಿಲು, ನನ್ನ ಮೂಲಕ ಒಳ ಹೋಗುವವನು ಸುರಕ್ಷಿತನಾಗಿರುತ್ತಾನೆ. ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ, ಮೇವನ್ನು ಕಂಡುಕೊಳ್ಳುತ್ತಾನೆ. ಆಮೇನ್. ಪ್ರೀತಿಯ ಸಹೋದರ ಸರಿ, ಈ ವಾಕ್ಯವನ್ನು ನಾವು ಧ್ಯಾನಿಸಿ ನೋಡುವಾಗ, ಹೌದು, ನಾನೇ ಬಾಗಿಲು. ನಾನೇ ಬಾಗಿಲೆಂದರೆ ಏನು? ಒಂದು ದೇವಾಲಯದೊಳಕ್ಕೆ ಹೋಗಬೇಕಾದರೆ ಒಂದು ಬಾಗಿಲಿದೆ. ಬೆಳಗ್ಗೆ ಆ ದೇವಾಲಯವನ್ನು ಬೀಗ ತೆಗೆದಾಗ ಆ ಬಾಗಿಲಿನ ಒಳಗೆ ಹೋಗಿ ನೀನು ಕುಳಿತು ದೇವರನ್ನು ಧ್ಯಾನಿಸಬಹುದು, ದೇವರೊಟ್ಟಿಗೆ ಒಂದಾಗಬಹುದು. ಪ್ರೀತಿಯ ಸಹೋದರ ಸಹೋದರರೇ, ಒಂದು ಕುಟುಂಬಕ್ಕೆ ಒಂದು ಬಾಗಿಲಿದೆ. ಒಂದು ಕುಟುಂಬಕ್ಕೆ ದೇವರು ಹೇಳ್ತಾರೆ, ಗಂಡನು ಶಿರಸ್ಸಾಗಿದ್ದಾನೆ. ಆತನು ಹೇಳಿದಂತೆ ತನ್ನ ಹೆಂಡತಿಯು ಮಕ್ಕಳು ಕೇಳಬೇಕು. ಆತನು ಹೇಳಿದಂತೆ ಅವರು ಕೇಳಬೇಕೆಂಬುದೇ ಒಂದು ಬಾಗಿಲಿನ ಮುಖಾಂತರ ದೇವರು ಒಂದು ಕುಟುಂಬವನ್ನು ತೋರಿಸಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯ. ಒಂದು ಬಾಗಿಲು, ಹಲವಾರು ರೀತಿಯ ಬಾಗಿಲುಗಳು ಇವೆ ಈ ಲೋಕದಲ್ಲಿ. ಕೆಲವು ಮನೆಗಳಿಗೆ ನೀವು ನೋಡಿದಾಗ ಆ ಕೆಲವು ಮನೆಗಳಲ್ಲಿ 50,000, 40,000, 80,000, 1,00,000 ಅಥವಾ 1,50,000 ಬಾಗಿಲುಗಳು ಮಾಡಿ ಇಟ್ಟಿದ್ದಾರೆ ಕುಟುಂಬಕ್ಕೆ. ಆದರೆ ಆ ಬಾಗಿಲಿನಿಂದ ಮನೆ ಒಳಕ್ಕೆ ಹೋದಾಗ ಎಲ್ಲರೂ ಒಂದೇ ಸಮಯದಲ್ಲಿ ಓಪನ್ ಮಾಡಿದಾಗ ಹೋಗಬಹುದು ಅಷ್ಟೇ. ಆತನು ಎಷ್ಟೇ ಹಣ ಕೊಟ್ಟಿರಲಿ ಓಪನ್ ಮಾಡಿ ಒಳಗೆ ಹೋಗಬಹುದು. ಪ್ರೀತಿಯ ಸಹೋದರ ಸಹೋದರಿಯರೇ, ನೀನು ಎಷ್ಟೇ ಈ ಲೋಕದಲ್ಲಿ ನಿನ್ನ ಹತ್ರ ಕಾರ್ ಇರಬಹುದು, ಒಳ್ಳೆ ಹಣ ಇರಬಹುದು, ಒಳ್ಳೆ ಅಂತಸ್ತಿರಬಹುದು, ಆದರೆ ದೇವರು ಹೇಳುತ್ತಾರೆ, ನಾನೇ ಬಾಗಿಲು ಈ ಲೋಕದಲ್ಲಿ. ನನ್ನನ್ನು ಹಿಂಬಾಲಿಸಿ ಬರುವವನು ನಾನು ಕೈ ಬಿಡುವುದಿಲ್ಲ. ನನ್ನ ಬಾಗಿಲು ಆತನಿಗೆ ಯಾವಾಗಲೂ ತೆರೆದಿರುತ್ತದೆ. ನನ್ನ ಬಾಗಿಲಿನ ಹತ್ರ ಬಂದು ಆತನು ನಿಂತುಕೊಂಡ ತಕ್ಷಣ ಆತನು ನನ್ನಲ್ಲಿದ್ದರೆ ತಾನಾಗಿಯೇ ಬಾಗಿಲು ಓಪನ್ ಆಗುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಮೂಲಕ ಆತನು ಒಳ ಹೋಗುವನು ಸುರಕ್ಷಿತನಾಗಿರುತ್ತಾನೆ. ಏಕೆಂದರೆ ದೇವರ ಬಾಗಿಲಿನಿಂದ ಹೋಗುವ ಪ್ರತಿಯೊಬ್ಬ ಮನುಷ್ಯನಲ್ಲಿ ಯಾವುದೇ ಕಲ್ಮಶವಿರಬಾರದು ಎಂದು ದೇವರು ಹೇಳುತ್ತಾರೆ. ಯಾವುದೇ ಕ್ರೋಧ ಇರಬಾರದು, ದ್ವೇಷ ಇರಬಾರದು, ಮೋಸ ಇರಬಾರದು, ಹಗೆತನ ಇರಬಾರದು. ಆಗ ನನ್ನ ಬಾಗಿಲು ನಿನಗೆ ಸುರಕ್ಷಿತವಾಗಿರುತ್ತದೆ. ಅಂಥವನು ಏನ್ ಮಾಡ್ತಾನೆ? ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ. ಅವನಿಗೆ ಯಾವುದೇ ಭಯವಿಲ್ಲ, ಯಾವುದೇ ಚಿಂತೆ ಇಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯ. ಅವನು ಮೇವನ್ನು ಕಂಡುಕೊಳ್ಳುತ್ತಾನೆ. ಮೇವನ್ನು ಕಂಡುಕೊಳ್ಳುತ್ತಾನೆಂದರೆ ದೇವರೊಟ್ಟಿಗೆ ಆತನು ಒಂದಾಗಿ ಇದ್ದಾಗ, ದೇವರಲ್ಲಿ ಭಯಭೀತಿಯಿಂದ ಇದ್ದಾಗ, ಆತನು ದೇವರ ಕಾರ್ಯದಲ್ಲಿ ನಿರತನಿದ್ದಾಗ ಆತನಲ್ಲಿ ದೇವರು ನೆಲೆಸಿರುತ್ತಾರೆ ಎಂಬುದನ್ನು ನಾವು ನೋಡುತ್ತೇವೆ. ನಾನೇ ಬಾಗಿಲೆಂದು ಹೇಳ್ತಾರೆ ದೇವರು. ಆ ಬಾಗಿಲು ಯೇಸುವೇ. ನಾನೇ ಬೆಳಕಾಗಿ ಬಂದಿದ್ದೇನೆ,
ಉಪ್ಪಾಗಿ ಬಂದಿದ್ದೇನೆ ಈ ಲೋಕಕ್ಕೆ. ಒಂದು ದೀಪವನ್ನು ನೀವು ತೆಗೆದುಕೊಂಡು ಹೋಗಿ ಆ ದೀಪವನ್ನು ನೀವು ಮಂಚದ ಕೆಳಗೆ ಮುಚ್ಚಿಟ್ಟರೆ ಅದು ಬೆಳಕು ಕೊಡುವುದಿಲ್ಲ ಯಾರಿಗೂ. ನೀವು ಬಾಗಿಲು ತೆಗೆದ ತಕ್ಷಣ ದೀಪವನ್ನು ನೀವು ದೇವಾಲಯದಲ್ಲಿ ಅಂಟಿಸಬೇಕು. ನೀವು ದೇವಾಲಯದ ಬಾಗಿಲು ತೆಗೆದಿಟ್ಟ ದೀಪ ಹಾಕಿದಾಗ ಬೆಳಕು ಉಂಟಾಗುತ್ತದೆ, ದೇವರ ಪ್ರಸನ್ನತೆ ಅಲ್ಲಿ ಉಂಟಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವನಾದರೂ ಮುಂಜಾನೆಯಲ್ಲಿ ಎದ್ದು ನನ್ನ ಬಾಗಿಲನ್ನು ತಟ್ಟುತ್ತಾನೋ ಅಂದರೆ ಏನು ಅರ್ಥ ಅಂದರೆ ನನ್ನೊಟ್ಟಿಗೆ ಒಂದಾಗುತ್ತಾನೋ, ಬೈಬಲ್ ಗ್ರಂಥವನ್ನು ಓದುತ್ತಾನೋ, ಬೈಬಲ್ ಗ್ರಂಥವನ್ನು ಧ್ಯಾನಿಸುತ್ತಾನೋ, ಆ ಮಗನ ಜೊತೆ ನಾನು ಒಂದು ಬಾಗಿಲಾಗಿ ಇದ್ದೇನೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಗೋ ನಾನೇ ಬಾಗಿಲು. ಆ ದೀಪವನ್ನು ಆ ಮನೆಯೊಳಗೆ ಮಂಚದ ಮೇಲೆ ಅಥವಾ ಟೇಬಲಿನ ಮೇಲೆ ಇಟ್ಟು ನೀನು ಒತ್ತಿಸಿದಾಗ ಬೆಳಕಾಗಿ ಆ ರೂಮು ಪ್ರಶಾಂತವಾಗಿ ಮಾರ್ಪಡುತ್ತದೆ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನು ಯೇಸುವಿನೊಟ್ಟಿಗೆ ಒಂದಾದಾಗ, ಯೇಸುವಿನ ಬೆಳಕು ಆತನಲ್ಲಿ ಬಂದಾಗ ಆತನಲ್ಲಿರುವ ಕಷ್ಟಗಳು, ತೊಂದರೆಗಳು, ತೊಡಕುಗಳು ಎಲ್ಲವೂ ಮಾಯವಾಗಿ ಹೋಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ಎಷ್ಟೋ ಜನರು ತೊಂದರೆ ತೊಡಕುಗಳಲ್ಲಿಯೂ ಈ ಲೋಕವೇ ಬೇಡ ಎಂದು ಬೇಸರದಲ್ಲಿರಬಹುದು. ಪ್ರೀತಿಯ ಸಹೋದರ ಸಹೋದರರೇ, ಯೇಸುವಿನಲ್ಲಿ ನೀವು ಒಂದಾಗಿರಿ, ಯೇಸುವಿನೊಟ್ಟಿಗೆ ದೃಢವಾಗಿ ನಿಲ್ಲಿರಿ. ಯೇಸು ಹೇಳ್ತಾರೆ, ನಾನೇ ಬಾಗಿಲು. ಆ ಬಾಗಿಲಿನಲ್ಲಿ ನೀವು ದೃಢವಾಗಿ ನಂಬಿರಿ. ಯೇಸು ನಿಮಗೆ ಹಿಂದೆ ಅವರು ಆಶೀರ್ವಾದಗಳನ್ನು ತುಂಬುವರು. ಪ್ರೀತಿಯ ಸಹೋದರ ಸಹೋದರಿ, ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಆದಿ ಕಾಂಡದಲ್ಲಿ ನಾವು ನೋಡುವಾಗ 7ನೇ ಅಧ್ಯಾಯದಲ್ಲಿ 16ನೇ ವಾಕ್ಯವನ್ನು ಪಠಿಸುತ್ತೇನೆ, ಕೇಳಿ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟ ಮೇರೆಗೆ ಗಂಡು ಹೆಣ್ಣಿನಂತೆ ಎಲ್ಲ ಪ್ರಾಣಿಗಳು ಬಂದು ಸೇರಿದವು. ಬಳಿಕ ಸರ್ವೇಶ್ವರ ನೋಹನನ್ನು ಒಳಗೆ ಬಿಟ್ಟು ಬಾಗಿಲನ್ನು ಮುಚ್ಚಿದರು ಎಂಬುದನ್ನು ನಾವು ನೋಡ್ತೀವಿ. ಎಲ್ಲ ಗಂಡು ಹೆಣ್ಣು ಎಲ್ಲ ಪ್ರಾಣಿಗಳು ಒಂದೊಂದು ಜೊತೆಗೂಡಿ ಆ ಸೇರಿದ ತಕ್ಷಣ ಆ ಹಡಗಿನಲ್ಲಿ ದೇವರು ಆ ಬಾಗಿಲನ್ನು ಮುಚ್ಚಿಬಿಟ್ಟರು. ಹೌದು, ಯಾತಕ್ಕಾಗಿ ಅವರು ಬಾಗಿಲನ್ನು ಮುಚ್ಚಿದರು? ಅಂದು ಪಾಪಮಯ ಜೀವನ, ಸಹೋದರತ್ವ, ತಂದೆ ತಾಯಿಗಳ ಪ್ರೀತಿಯನ್ನು ಅರಿಯದ ಮಕ್ಕಳು ಹಾಗೂ ಆ ಗರ್ವ ಮಕ್ಕಳಿಗೆ, ತಂದೆ ತಾಯಿಗಳನ್ನು ಪ್ರೀತಿ ಕೊಡದ ಮಕ್ಕಳು, ಈ ಲೋಕವನ್ನು ದೇವರು ಸೃಷ್ಟಿ ಮಾಡಿದ ನರಮಾನವನ್ನು ದೇವರಿಗೆ ಬೆಲೆ ಕೊಡದ ಸಮಯ, ಪಾಪಮಯ ಜೀವನ ತಾಂಡವಾಡುತ್ತಿತ್ತು ಎಂಬುದನ್ನು ನಾವು ನೋಡ್ತೀವಿ. ಇದನ್ನೆಲ್ಲ ಕಂಡ ದೇವರಿಗೆ ಬೇಸರವಾಗಿ, ನೋಹನೇ, ನೀನು ಒಂದು ನಾವಿಯನ್ನು ಕಟ್ಟಿಕೋ, ನೀನು ಸತ್ಯವಂತನೆಂದು ನಾನು ಅರಿತಿದ್ದೇನೆ. ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನಗೆ ನಾನು ಹೇಳುವ ಎಲ್ಲ ವಸ್ತುಗಳನ್ನು ಆ ಹಡಗಿನಲ್ಲಿ ತಂದು ಇಟ್ಟು ಬಿಡು. ಎಲ್ಲವನ್ನೂ ದೇವರು ಹೇಳಿದಂತೆ ನೋಹನು ತಂದಿಟ್ಟನು. ಆದರೆ ದೇವರು ಹೇಳ್ತಾರೆ, ನಾನು ಆ ಬಾಗಿಲನ್ನು ಮುಚ್ಚಿದ ಮೇಲೆ, ದೇವರು ಆ ಬಾಗಿಲನ್ನು ಮುಚ್ಚಿದ ಮೇಲೆ ಯಾರು ಈ ಲೋಕದಲ್ಲಿ ತೆರೆಯಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಅಲ್ಲಿ ಭಯಂಕರವಾದ ಆ ಮಳೆಯು ಅಲ್ಲಿ ಸುರಿಯಿತು ಎಂಬುದನ್ನು ನೋಡ್ತೀವಿ. ಧಾರಾಕಾರವಾಗಿ ಮಳೆ ಸುರಿದು, ಧಾರಾಕಾರವಾಗಿ ಎಲ್ಲ ದೇವರು ನೋಹನು ಹೇಳಿದ ಜನರು, ಮದುವೆ ಮಾಡುವರು ಮದುವೆ ಮಾಡುತ್ತಿದ್ದರು, ಫಂಕ್ಷನ್ ಮಾಡುವರು ಫಂಕ್ಷನ್ ಮಾಡುತ್ತಿದ್ದರು, ಹಲವಾರು ರೀತಿಯಿಂದ ಆಸ್ತಿ ಪಾಸ್ತಿಗಳು ರಿಜಿಸ್ಟರ್ ಮಾಡುತ್ತಿದ್ದರು.
ಮನೆ ಕಟ್ಟುವರು ಮನೆ ಕಟ್ಟುತ್ತಿದ್ದರು, ಕಾರು ಕೊಂಡುಕೊಳ್ಳುವರು ಕಾರು ಕೊಂಡುಕೊಳ್ಳುತ್ತಿದ್ದರು. ಇನ್ನು ಏನೇನ್ ಬೇಕೋ ಎಲ್ಲವೂ ಈ ಲೋಕದು ನನ್ನದೇ ಎಂದು ಕೊಂಡಿರುವ ಪ್ರತಿಯೊಬ್ಬರ ಆಸೆಗಳು ಈ ಲೋಕದ ಮೇಲೆ ಇತ್ತು. ಆದರೆ ನೋಹನಿಗೆ ಕೊಟ್ಟ ಮಾತು ದೇವರು, ನೋಹನು ಬಂದು ಹೇಳಿದಾಗ ಆ ನೋಹನನ್ನು ಅವರು ಹೀಯಾಳಿಸಿದಾಗ ನೋಹನಿಗೆ ದುಃಖವಾಗಿ ಆತ ದೇವರು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಸೇರಿಕೊಂಡನು. ದೇವರು ಬಂದು ಬಾಗಿಲನ್ನು ಮುಚ್ಚಿಬಿಟ್ಟರು. ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯಗಳು ನಾವು ನೋಡುವಾಗ ಜಲ ಪ್ರಳಯ ಬಂದು ಅಲ್ಲಿರುವ ಜನರನ್ನು ಎಲ್ಲರನ್ನು ನುಂಗಿಬಿಟ್ಟಿತು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಅದರಲ್ಲಿ ನಾವು ಆದಿಕಾಂಡ 7ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ಓದುವಾಗ ಪ್ರೀತಿಯ ಸಹೋದರ ಸಹೋದರರೇ, ಭಯಂಕರವಾದ ವಾಕ್ಯಗಳನ್ನು ನಾವು ಓದುತ್ತೇವೆ. ಈ ಭಯಂಕರವಾದ ವಾಕ್ಯಗಳು ಈ ಬಾಗಿಲಿನ ಬಗ್ಗೆ, ಒಂದು ಬಾಗಿಲನ್ನು ದೇವರು ಮುಚ್ಚಿದರು, ಹಲವಾರು ಜನರಿಗೆ ಯಾವ ರೀತಿಯ ತೊಂದರೆ ತೊಡಕುಗಳು ಆಯಿತೆಂದು ಎಂಬುದನ್ನು ಈ ವಾಕ್ಯದಲ್ಲಿ ನಾನು ಓದುತ್ತೇನೆ, ಕೇಳಿ ಪ್ರೀತಿಯ ಸಹೋದರ ಸಹೋದರರೇ. ಜರ ಪ್ರಳಯದ ಮಳೆ 40 ದಿನ ಭೂಮಿಯ ಮೇಲೆ ಒಂದೇ ಸಮನೆ ಸುರಿಯಿತು ಈ ಲೋಕದಲ್ಲಿ. ಹಲ್ಲೆಲೂಯ. ನೀರು ಹೆಚ್ಚಾಗುತ್ತಾ ನಾವೆಯನ್ನು ಮೇಲೆತ್ತಲು ಅದು ನೀರಿನ ಮೇಲೆ ತೇಲತೊಡಗಿತು. ಯಾವುದು ನೀರಿನ ಮೇಲೆ ತೊಡಗಿತು? ನೋಹನು ಇದ್ದ ನಾವೆಯು ನೀರಿನ ಮೇಲೆ ತೇಲುತ್ತಾ ಬಂದಿತು. ಹಲ್ಲೆಲೂಯ. ಅದು ಇನ್ನು ಎಷ್ಟು ಅಧಿಕವಾಯಿತು, ಏಕೆಂದರೆ ಆಕಾಶದ ಕೆಳಗಿನ ಗುಟ್ಟ ಬೆಟ್ಟಗಳೆಲ್ಲ ಮುಚ್ಚಿ ಹೋದವು ಎಂಬುದನ್ನು ನಾವು ನೋಡ್ತೇವೆ. ಹೀಗೆ ಮುಚ್ಚಿ ಹೋದ ಬೆಟ್ಟ ಗುಟ್ಟಗಳ ಮೇಲೆ 15 ಮೊಳ ನೀರು ನಿಂತಿತು. ಈ ಕಾರಣ ಭೂಮಿಯ ಮೇಲೆ ಚಲಿಸುತ್ತಿದ್ದ ಎಲ್ಲ ಪ್ರಾಣಿಗಳು, ಕಾಡು ಮೃಗಗಳು, ಸಾಕು ಪ್ರಾಣಿಗಳು, ಕ್ರಿಮಿ ಕೀಟಗಳು, ಮನುಷ್ಯರು ಸಹಿತವಾಗಿ ನಾಶವಾದವು. ಉಸಿರಾಡುವ ಭೂಮಿಯ ಜಂತುಗಳೆಲ್ಲವೂ ಸತ್ತು ಹೋದವು. ಮನುಷ್ಯರು ಮೊದಲುಗೊಂಡು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟದವರೆಗೆ ಭೂಮಿಯ ಮೇಲಿರುವುದೆಲ್ಲವೂ ನಾಶವಾಯಿತು. ಭೂಮಿಯಿಂದ ಎಲ್ಲವೂ ನಿರ್ಮೂಲವಾಯಿತು. ನೋಹನು ಹಾಗೂ ಆತನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದುಕೊಂಡವು. ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನಗಳವರೆಗೂ ಪ್ರಬಲವಾಗಿ ಇತ್ತು. ಪ್ರೀತಿಯ ಸಹೋದರ ಸಹೋದರರೇ, ನೋಡಿ, ನೋಹನು ಹೋಗಿ ಆ ಜನರಿಗೆ ಹೇಳಿದಾಗ, ಇನ್ನು ಈ ಪಾಪಗಳನ್ನು ಬಿಟ್ಟು ಬಿಡಿ, ದೇವರು ಕ್ಷಮಿಸಲಾರರು, ದೇವರು ನನಗೆ ಹೀಗೆ ಹೇಳಿದ್ದಾರೆ ಅಂದಾಗ ಅವರು ಆತನನ್ನು ಹೀಯಾಳಿಸಿರಬಹುದು, ನಕ್ಕಿರಬಹುದು. ಆದರೆ ದೇವರು ಹೇಳಿದ ಮಾತಿಗೆ ನೋಹನು ಹಿಂಜರಿಯದೆ ಆತನ ಕುಟುಂಬವನ್ನು ಕಾಪಾಡಿದ ಹಾಗೆ ಪ್ರೀತಿಯ ಸಹೋದರ ಸಹೋದರೇ, ಇಂದು ನಮ್ಮೆಲ್ಲರ ಕುಟುಂಬಗಳನ್ನು, ನಿಮ್ಮ ಕುಟುಂಬಗಳನ್ನು ಕಾಪಾಡಲು ದೇವರು ನೋಹನ ಕುಟುಂಬವನ್ನು ಯಾವಾಗಿ ಕಾಪಾಡಿದರೋ ಅದೇ ರೀತಿಯಾಗಿ ಕಾಪಾಡಲು ನಿಮ್ಮ ಕುಟುಂಬಗಳಲ್ಲಿರುವ ಕುಂದು ಕೊರತೆಗಳು, ನಿಮ್ಮ ಕುಟುಂಬಗಳಲ್ಲಿರುವ ಸಾಲ ಬಾಧೆಗಳು, ನಿಮ್ಮ ಕುಟುಂಬಗಳಲ್ಲಿರುವ ಕೋರ್ಟ್ ಕೇಸುಗಳು, ನಿಮ್ಮ ಕುಟುಂಬಗಳಲ್ಲಿರುವ ಯಾವುದೇ ರೀತಿಯ ತೊಂದರೆ ತೊಡಕುಗಳು, ಕೆಲಸವಿಲ್ಲದೆ ಇರುವವರಿಗೆ ಕೆಲಸವು, ಯಾರಿಗೆ ಸಂತಾನದ ಭಾಗ್ಯವಿಲ್ಲವೋ ಸಂತಾನದ ಭಾಗ್ಯವನ್ನು, ಕೃಪೆಯನ್ನು ದೇವರು ಈ ಸಮಯದಲ್ಲಿ ದೇವರು ನೀಡಲಿದ್ದಾರೆ. ಪ್ರೀತಿಯ ಸಹೋದರ ಸಹೋದರೇ, ಏಕೆಂದರೆ ನೋಹನನ್ನು ದೇವರು ಕಾಪಾಡಿದ ದೇವರು ಇಂದು ನಿಮ್ಮ ಕುಟುಂಬಗಳಲ್ಲಿರುವ ಯಾವುದೇ ರೀತಿಯ ತೊಂದರೆ ತೊಡಕುಗಳನ್ನು ಭಗವಂತನಿಗೆ ನೀವು ನೋಹನ ತರ ನೀವು ಸಮರ್ಪಣೆ ಮಾಡಿರಿ. ನಿಮ್ಮ ಮನಸ್ಸುಗಳನ್ನು ಚಂಚಲಗೊಳಿತೆ ಈ ಲೋಕಕ್ಕೆ ಆಸೆ ಪಡದೆ, ಈ ಲೋಕದಲ್ಲಿ ನೀವು ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋಗುವ ಮೊದಲು ಇಗೋ ನೋಹನಂತೆ ಬದಲಾಗಿರಿ. ಪ್ರೀತಿಯ ಸಹೋದರ ಸಹೋದರೇ, ನಿಮಗೆ ದೇವರ ಆಶೀರ್ವಾದವು, ದೇವರ ಕೃಪೆಯು, ದೇವರ ಮಹಿಮೆಯು, ನೋಹನನ್ನು ಕಾಪಾಡಿದ ದೇವರು ನಿಮ್ಮನ್ನು ಖಂಡಿತವಾಗಿಯೂ ದೇವರು ಕಾಪಾಡುವರು. ಪ್ರೀತಿಯ ಸಹೋದರ ಸಹೋದರೇ, ಯಾವ ರೀತಿಯಾಗಿ ನೋಹನನ್ನು ಈ ನೀರಿನ ಮೇಲೆ ತೊಂದರೆಗೆ ನೀರು ಧಾರಾಕಾರವಾಗಿ ನಿಂತಿದ್ದರು, ಆದರೆ ಆ ದೇವರು ಮುಚ್ಚಿದ ಬಾಗಲನ್ನು ಯಾರು ಈ ಲೋಕದ ಜನರು ತೆರೆಯಲು ಸಾಧ್ಯವಿಲ್ಲ. ನೀರು ಸಹ ಆತನು ಏನು ಮಾಡಲು
ಸಾಧ್ಯವಾಗಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ದೇವರೊಟ್ಟಿಗೆ ಒಂದಾಗಿರಿ. ದೇವರೊಟ್ಟಿಗೆ ಒಂದಾಗಿ ಯೇಸುವಿನೊಟ್ಟಿಗೆ ಭಾಗಿಗಳಾಗಿ ಯೇಸುವಿಗೆ ಒಂದು ಸಮಯವನ್ನು ಕೊಡಿ. ಯೇಸುವೇ, ಇಂದು ನಾನು ನಿಮ್ಮನ್ನು ಹಿಂಬಾಲಿಸ್ತೇನಪ್ಪ. ಇಂದು ನೋಹನ ಕುಟುಂಬವನ್ನು ಯಾವ ರೀತಿಯಾಗಿ ಕಾಪಾಡಿದರೋ ಅದೇ ರೀತಿಯಾಗಿ ನನ್ನ ಕುಟುಂಬವನ್ನು ಕಾಪಾಡಿರಿ ಸ್ವಾಮಿ ಎಂದು ದೇವರಿಗೆ ನಿಮ್ಮ ಬಾಯಿ ಬಿಟ್ಟು ಹೇಳಿರಿ. ದೇವರು ನಿಮ್ಮನ್ನು ಈ ಸಮಯದಲ್ಲೇ ಕಾಪಾಡುವರು. ಪ್ರೀತಿಯ ಸಹೋದರ ಸಹೋದರರೇ, ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ 7ನೇ ಅಧ್ಯಾಯಕ್ಕೆ ನಾವು ಹೋದಾಗ ಪುನಃ ಅದರಲ್ಲಿ 13 ಮತ್ತು 15ನೇ ವಾಕ್ಯ ಏನು ಹೇಳುತ್ತದೆ ನಾವು ಕೇಳೋಣ. ಹಲ್ಲೆಲೂಯಾ. ಕಿರಿದಾದ ಬಾಗಿಲಿನಿಂದಲೇ ಒಳಗೆ ಹೋಗಿರಿ, ಏಕೆಂದರೆ ವಿನಾಶಕ್ಕೆ ಒಯ್ಯುವ ಬಾಗಿಲು ಇರಿದು ಅದರ ಮಾರ್ಗ ಸರಾಗ, ಅದನ್ನು ಹಿಡಿಯುವವರು ಅನೇಕರು. ಅಮರ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಭರ, ಅದರ ಬಾಗಿಲು ಕಿರಿದು ಅದನ್ನು ಗುರುತಿಸುವವರು ಕೆಲವರು. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಕಿರಿದಾದ ಬಾಗಿಲಿನಿಂದಲೇ ಒಳಕ್ಕೆ ಹೋಗಿರಿ, ಏಕೆಂದರೆ ನಿಮಗೆ ವಿನಾಶವಿಲ್ಲ, ತೊಂದರೆಯಿಲ್ಲ. ಆದರೆ ಕಷ್ಟಪಟ್ಟು ನೀವು ದೇವರ ಕಾರ್ಯದಲ್ಲಿ ಹೋದಾಗ ದೇವರು ನಿಮ್ಮನ್ನು ಕಾಪಾಡುವರು. ದೇವರು ನಿಮ್ಮೊಟ್ಟಿಗೆ ಇರುವರು. ಕಿರಿದಾದ ಬಾಗಿಲಲ್ಲೇ ನೀವು ಹೋಗಿದರೂ ಪರವಾಗಿಲ್ಲ, ನಿಮಗೆ ದೊಡ್ಡ ಬಾಗಿಲಲ್ಲ, ಕಿರಿದಾದ ಬಾಗಿಲೇ ಹೋಗಿ ದೇವರು ನಿಮ್ಮನ್ನು ಕಾಪಾಡುವರು ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಕೆಯಾಗಿರಿ. ಹೊರಗೆ ಕುರಿಯ ವೇಷದಲ್ಲಿಯೂ ಬಂದರು, ಒಳಗೆ ಅವರು ಕಿತ್ತು ತಿನ್ನುವ ತೋಳಗಳ. ಅವರ ವರ್ತನೆಯಿಂದ ನೀವು ಅವರನ್ನು ಗುರುತು ಹಚ್ಚುವಿರಿ. ಮುಳ್ಳು ಕಳ್ಳಿಗಳಲ್ಲಿ ದ್ರಾಕ್ಷಿ ಕೊಯ್ಯುವುದುಂಟೆ, ಮದ್ದು ಗುಣಿಕೆಗಳಲ್ಲಿ ಅಂಜೂರ ಕೀಳುವುದುಂಟೆ. ಅದರಂತೆಯೇ ಒಳ್ಳೆಯ ಮರ ಒಳ್ಳೆಯ ಹಣ್ಣನ್ನು, ಕೆಟ್ಟ ಮರವು ಕೆಟ್ಟ ಹಣ್ಣನ್ನು ಕೊಡುತ್ತದೆ. ಒಳ್ಳೆಯ ಮರ ಕೆಟ್ಟ ಹಣ್ಣನ್ನು ಕೊಡಲಾರದು, ಹಾಗೆಯೇ ಕೆಟ್ಟ ಮರ ಒಳ್ಳೆಯ ಹಣ್ಣನ್ನು ಕೊಡಬಾರದು. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕಲಾಗುವುದು ಖಂಡಿತ. ಸುಳ್ಳು ಪ್ರವಾದಿಗಳು ಅವರ ನಡತೆಯಿಂದ ಗುರುತು ಹಚ್ಚುವಿರಿ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿ, ದೇವರಲ್ಲಿ ನೀವು ಭರವಸೆ ಇಡಿ, ದೇವರಲ್ಲಿ ನಂಬಿಕೆ ಇಡಿ. ದೇವರು ಯಾವುದೇ ರೀತಿಯಿಂದ ದೇವರ ವಾಕ್ಯವನ್ನು ಆಲಿಸಿರಿ, ಧ್ಯಾನಿಸಿರಿ. ದೇವರ ಬಾಗಿಲಿನಲ್ಲಿ ನೀವು ಇದ್ದು ಆ ಬಾಗಿಲಿನಲ್ಲಿ ಕುಳಿತು ಪ್ರಾರ್ಥಿಸುವ ಮಕ್ಕಳಾಗಿ ಮಾರ್ಪಡಿ. ಪ್ರೀತಿಯ ಸಹೋದರ ಸಹೋದರರೇ, ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 6ನೇ ವಾಕ್ಯವನ್ನು ಓದುತ್ತೇನೆ, ಕೇಳಿ. ಆಮೇನ್. ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ನನ್ನ ಮುಖಾಂತರ ಬರಲಾರದ ಹೊರತು ಈ ಲೋಕದಲ್ಲಿ ಯಾರೂ ನನ್ನ ಬಳಿಗೆ ಬರಲಾರರು. ನನ್ನನ್ನು ಅರಿತುಕೊಳ್ಳುವವನು ನನ್ನ ತಂದೆಯನ್ನು ಅರಿತುಕೊಳ್ಳುವವನು. ನನ್ನ ಮಾತನ್ನು ಕೇಳಿ ತಿದ್ದುವವನು ನನ್ನನ್ನು ಅರಿತುಕೊಂಡು ನನ್ನ ತಂದೆ ಹೇಳುವ ಮಾತುಗಳನ್ನು ಅರಿತುಕೊಳ್ಳುವವನು. ಪ್ರೀತಿಯ ಸಹೋದರ ಸಹೋದರರೇ, ನಾನು ಸಹ ನನ್ನ ತಂದೆ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಅವರಿಗೆ ನೀತಿವಂತರಾಗಿ ನಾನು ನಡೆದಾಗ ದೇವರು ನನ್ನನ್ನು ಆಶೀರ್ವದಿಸಿದರು. ನನ್ನನ್ನು ಅರಿಯಿರಿ, ನನ್ನೊಟ್ಟಿಗೆ ಬನ್ನಿರಿ, ನಾನೇ ನಿಮಗೆ ಬಾಗಿಲಾಗಿದ್ದೇನೆ. ನನ್ನೊಟ್ಟಿಗೆ ನೀವು ಒಂದಾಗಿ ದೃಢವಾಗಿ ನಿಲ್ಲಿರಿ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರು ಅವ್ರು ಏನು ಹೇಳ್ತಾ ಇದ್ದಾರೆ ದೇವರಲ್ಲಿ? ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಒಂದು ಕುಟುಂಬದಲ್ಲಿ ಯಾರಾಗಿದ್ದಾರೆ? ಗಂಡ ಮತ್ತು ಒಂದು ಬಾಗಿಲಾಗಿಯೂ ಗಂಡ ಹೆಂಡತಿ ಸೇರಿದ ಒಂದು ಕುಟುಂಬವಾಗಿಯೂ ಅಲ್ಲಿ ಮಾರ್ಪಡುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಅದರಂತೆ ನಾವು ಇದ್ದು ದೇವರೊಟ್ಟಿಗೆ ಒಂದಾಗಿ ದೇವರಲ್ಲಿ ನಾವು ಬಾಳೋಣ. ದೇವರೊಟ್ಟಿಗೆ ನಾವು ಇದ್ದು ದೇವರ ಕೃಪೆಯಿಂದ, ದೇವರ ಕರುಣೆಯಿಂದ ನಾವು ಬಾಳಲು ನಮ್ಮನ್ನೇ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ಪ್ರೀತಿಯ ಸಹೋದರ ಸಹೋದರರೇ,
ಪ್ರಕಟಣಾ ಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಏನು ಹೇಳುತ್ತದೆ ಕೇಳಿ. ಹಲ್ಲೆಲೂಯಾ. ಇಗೋ, ಬಾಗಿಲಿನ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಕ್ಕೆ ಪ್ರವೇಶಿಸುತ್ತೇನೆ, ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ. ಆಮೇಲೆ ಯಾರು ಬಾಗಿಲಿನ ಬಳಿ ನಿಂತು ನನ್ನ ಬಾಗಿಲಿನ ಬಳಿ ನಿಂತು ನನ್ನಲ್ಲಿ ಪ್ರಾರ್ಥನೆ ಮಾಡುವವನಿಗೆ, ನನ್ನಲ್ಲಿ ದೃಢವಾಗಿ ನಿಲ್ಲುವವನಿಗೆ, ಬಾಗಿಲು ತಟ್ಟುತ್ತಾ ಇದ್ದನೋ ದಿನನಿತ್ಯವೂ ನನ್ನನ್ನು, ಆತನಿಗೆ ನಾನು ಬಾಗಿಲನ್ನು ತೆರೆದು ಆತನ್ನು ಆಶೀರ್ವದಿಸುತ್ತೇನೆ. ಆತನ ಜೊತೆ ಕುಳಿತು ನಾನು ಊಟ ಮಾಡುತ್ತೇನೆ. ಆತನು ನನ್ನ ಜೊತೆ ಕುಳಿತು ಊಟ ಮಾಡಬೇಕಾದರೆ ಈ ಲೋಕದಲ್ಲಿ ಯಾರೇ ಆಗಲಿ ನಿಮಗೆ ಯಾವುದೇ ರೀತಿಯಿಂದ ಮಾಟ ಮಂತ್ರ ಕ್ರಿಯೆಗಳು ಮಾಡಿ ತೊಂದರೆ ತೊಡಕುಗಳಲ್ಲಿದ್ದೀರೋ, ನೀವು ಆತನ ಬಾಗಿಲನ್ನು ತಟ್ಟಿ ಅವರೊಟ್ಟಿಗೆ ಒಂದಾದಾಗ ಎಲ್ಲ ಕಾರ್ಯಗಳು ನಿಮಗೆ ಜಯ ಹೊಂದುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಅದಕ್ಕಾಗಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ದೇವರು ಈಗ ಈ ದಿವಸ ನಮಗೆ ದೇವರು ಹೇಳಿದ್ದಾರೆ, ನಾನೇ ಬಾಗಿಲಾಗಿದ್ದೇನೆ, ನನ್ನ ಬಾಗಿಲಲ್ಲಿ ಸತ್ಯವೂ ಜೀವವೂ ಇದೆ, ನನ್ನನ್ನು ನಂಬಿರಿ ಎಂದು ಹೇಳ್ತಾರೆ. ನಂಬಿ ನಾವು ಬಾಳೋಣ. ಸ್ವರ್ಗ ಸರ್ವಶಕ್ತ ದೇವರಾದ ಸ್ವಾಮಿ ಯೇಸುವೆ ಕರುಣಾಕರ ತಂದೆಯೇ, ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆಪ್ಪ, ಈ ಲೋಕದಲ್ಲಿ ಶಾಂತಿ ಸಮಾಧಾನ ಇಳಿದು ಬರಲಿ ಸ್ವಾಮಿ. ಈ ಲೋಕದಲ್ಲಿರುವ ಎಲ್ಲ ಕುಟುಂಬಗಳಲ್ಲಿ ಮಮತೆ ಪ್ರೀತಿ ಉಂಟು ಬರಲಿ ಸ್ವಾಮಿ. ಎಲ್ಲ ಕುಟುಂಬಗಳಲ್ಲಿ ಇರುವ ಎಲ್ಲರನ್ನೂ ಆಶೀರ್ವಾದ ಮಾಡಪ್ಪ ಎಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.